ಅದು ಇಲ್ಲಿ ಏನು ಇವಾಗ ಹೇಳ್ಬೇಕು ಸರ್, ಇವ್ರು ರೌಡಿ ಅಭಿಮಾನಿಗಳು, ಕಚಡ ಅಭಿಮಾನಿಗಳು, ಇವ್ರು ಸರಿ ಇಲ್ಲ, ಪುಡಾಂಗ ಅಭಿಮಾನಿಗಳು ಅಂತ ಏನೇನೆಲ್ಲ ಮಾತುಗಳು ಬಂದ್ವಲ್ಲ, ಅದು ಪ್ರೆಸೆಂಟ್ ಇವಾಗ ಗೊತ್ತಾಗುತ್ತೆ. ಇವಾಗ ಒಬ್ಬ ವ್ಯಕ್ತಿ ಬರ್ಡೇಗೆ ಎಷ್ಟೋ ಜನಗಳು ಕಣ್ಣಲ್ಲಿ ನೀರ್ ಹಾಕೋತಾರ, ಎಷ್ಟೋ ಜನಗಳು ಆಶೀರ್ವಾದ ಮಾಡತಾರ, ಬರ್ಡೇನ ಮಾಡಿಸ್ಕೋಬೇಕಂತ ತಮಾಷೆ ಅಲ್ಲ. ಸೊ ಆ ಕೆಲಸ ಮಾಡ್ತಾ ಇದೀವಿ. ನಾವು ಮಾಡ್ತಾ ಇರೋದು ಯಾರೋ ಹೊಗಳ್ಬೇಕು ಅಂತಲ್ಲ ಸರ್, ನಮ್ ದೇವ್ರು ಚೆನ್ನಾಗಿರ್ಬೇಕು. ಆ ಮನುಷ್ಯ ಬದುಕಿದ್ರೆ ಈ ತರ ಎಷ್ಟೋ ಇನ್ನ ಲಕ್ಷಾಂತರ ಜನಕ್ಕೆ ಒಳ್ಳೇದಾಗತ್ತೆ ಅನ್ನೋ ಒಂದು ರೀಸನಿಂಗ್ ಮಾಡ್ತಾ ಇರೋದು ಸರ್. ನೀವ್ ಹೇಳಿದ್ರಿ ಈಗ ಇಷ್ಟೊತ್ತವರೆಗೂ ರೌಡಿಗಳು ಪುಡಾರಿಗಳು ಅಂತ ಏನೇನು ಹೇಳಿದ್ರಿ, ಮುಖ ನೋಡಿ ಯಾವುದನ್ನು ಕೂಡ ಅಳಿಯೋಕ್ಕಾಗಲ್ಲ. ದರ್ಶನ್ ಅವ್ರು ಕೂಡ ವ್ಯಕ್ತಿತ್ವ ಮುಂದಗಡೆ ನೋಡಿದ್ರೆ ಒಂದ್ ರೀತಿ ರಫ್ ಅಂಡ್ ಟಫ್, ಆದ್ರೆ ಅವ್ರು ಮಾಡಿರೋ ಕೆಲಸಗಳು ಎಲ್ರಿಗೂ ಗೊತ್ತಿದೆ. ಅದ್ರಲ್ಲಿ ನೀವ್ ಹೇಳ್ದಂಗೆ ಯಾವ ಆಕ್ಟ್ರು ಕೂಡ ಬರ್ತಡೇಗಳಲ್ಲಿ ಈ ತರದ ಒಂದು ಸಂದೇಶ ಕೊಟ್ಟಿರಲಿಲ್ಲ. ಯಾವುದು ಅಂತಂದ್ರೆ ನನ್ನ ಬರ್ತಡೇಗೆ ನೀವೇನು ತರಬೇಡಿ, ಒಂದು ಐಟಮ್ಗಳನ್ನ ತಗೊಬನ್ನಿ, ನಿಮ್ಮ ರೂಪದಲ್ಲಿ ನಾನು ಅನಾಥಾಶ್ರಮಕ್ಕೆ ತಲುಪಿಸ್ತೀವಿ ಅಂತ ಹೇಳಿದ್ರು. ಈಗ ಅವರೊಂದು ಕೆಟ್ಟ ಪರಿಸ್ಥಿತಿಯಿಂದ ಹೊರಗಡೆ ಬಂದಿದ್ರು ಕೂಡ ಅವ್ರ ಬರ್ತಡೇನ ಈ ತರ ಒಂದು ಅನಾಥಾಶ್ರಮ, ವೃದ್ಧಾಶ್ರಮ, ಸ್ಕೂಲ್ಗಳು ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ, ಇದಕ್ಕೆ ನೀವು ಅಭಿಮಾನಿಯಾಗಿ ಎಷ್ಟು ಪ್ರೌಡ್ ಫೀಲ್ ಮಾಡ್ತೀರಾ ಸರ್? ನಾವು ಪ್ರೌಡ್ ಫೀಲ್ ಅವ್ರು ಬರ್ಡೇ ಆಚೆಗೆ ಬಂದ್ಮೇಲೆ ಬರ್ಡೇ ಮಾಡ್ತಿರೋದಕ್ಕೆ ಪ್ರೌಡ್ ಫೀಲ್ ಅಲ್ಲ ಸರ್. ಅವರು ಇವತ್ತೇನೋ ಒಂದು ಕೆಟ್ಟ ಜಾಗ ಅಂತ ಹೇಳಕ್ಕಾಗಲ್ಲ. ಅದನ್ನ ಏನೊಂದು ಸಂಕಷ್ಟದಲ್ಲಿ ಸಿಗಾಕೊಂಡಿದ್ರಲ್ಲ, ಅವಾಗ್ಲೂ ಪ್ರೌಡ್ ಫೀಲ್ ಕಾಲರ್ ಎತ್ಕೊಂಡೆ ಹೇಳ್ಕೊಂಡಿದೀವಿ. ಯಾಕಂದ್ರೆ ಸರ್, ನಮ್ಮನ್ ಕಂಡ್ರೆ ಎಷ್ಟೋ ಜನಗಳಿಗೆ ಏನಕ್ಕೆ ಆಗಲ್ಲ ಅಂದ್ರೆ ಬಿಟ್ಕೊಡಂತ ಜೈಮಾನ ಅಲ್ಲ. ಇದು ಒಂದ್ ರೀಸನ್ಗೆ ನಮ್ಮನ್ ಕಂಡ್ರೆ ಯಾರಿಗೂ ಆಗಲ್ಲ ಸರ್. ಇವಾಗ ಎಕ್ಸಾಂಪಲ್, ಚಾಮುಂಡಮ್ಮನ ಕೈಯಲ್ಲಿ ಕತ್ತಿ ಇದೆಯಲ್ಲ, ದೇವ್ರು ಸರಿ ಇಲ್ಲ ಅಂತ ಹೇಳ್ತೀವ ಸರ್? ಒಂದು ಕೆಟ್ಟ ದೃಷ್ಟಿ ಅದು ಏನಕ್ಕಿರುತ್ತೆ ಅಂದ್ರೆ, ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ ಅದೇ ಇನ್ನೊಂದು ಕೈಲಿ ಆಶೀರ್ವಾದ ಮಾಡೋ ಅಂತ ಕೈ ಇಟ್ಕೊಂಡಿದ್ದಾರೆ ಚಾಮುಂಡಮ್ಮ. ಇನ್ನೊಂದು ಕೈಲಿ ಕತ್ತಿ ಇದೆ ಸರ್. ಎರಡೂ ಇರ್ಲೇಬೇಕು ಸರ್ ಮನುಷ್ಯನ ಮೇಲೆ. ಕೆಟ್ಟದ್ದು ಇರ್ಬೇಕು, ಒಳ್ಳೇದು ಇರ್ಬೇಕು. ಇಲ್ಲ ಕೆಟ್ಟದ್ದು ಒಳ್ಳೇದು ಎರಡೂ ಇಲ್ಲ ಅಂದ್ರೆ ಮನುಷ್ಯ ಹೆಂಗ್ ಆಗಕ್ಕಾಗತ್ತೆ? ನಮ್ಮ ಪಾಲಿಗೆ ಅವ್ರು ಚಾಮುಂಡಮ್ಮನ ತರ ಕಾಣಿಸ್ತಿದ್ದಾರೆ ಸರ್. ಕೆಟ್ಟದ್ದು ಇವಾಗ ಏನೋ ಒಂದು ಕೆಟ್ಟಗಳಿಗೆ ನಡೆದೋಯ್ತು, ಅದರಿಂದ ಆಚೆಗೆ ಬಂದ್ರೆ ಇವಾಗ ಚಾಮುಂಡಮ್ಮನ ದೇವಸ್ಥಾನಕ್ಕೆ ಹೋದಾಗ ಒಂದ್ ಗಳಿಗೆ ಬಾಗ್ಲಾಕ್ಬಿಡ್ತಾರೆ. ದೇವ್ರ ದರ್ಶನ ಆಗಿಲ್ಲ ಅಂದ್ಬಿಟ್ಟು ನಾವು ದೇವ್ರನ್ನ ಬೈಯಕಾಯ್ತದ ಸರ್? ಇಲ್ಲ ಚಾಮುಂಡಮ್ಮ ಏನೋ ಒಂದು ಅಲ್ಲಿಂದ ಬರೋ ಟೈಮಲ್ಲಿ ನಮ್ ಕಾಲ್ ಗೇಟಾಗುತ್ತೆ, ಇಲ್ಲ ಗಾಡಿ ಆಕ್ಸಿಡೆಂಟ್ ಆಗೋಗುತ್ತೆ, ದೇವ್ರು ಸರಿ ಇಲ್ಲ ಅಂತ ಹೇಳಕ್ಕಾಗತ್ತೆ ಸರ್? ನಮ್ ಟೈಮ್ ಸರಿ ಇರಲ್ಲ ಅಷ್ಟೇ. ಅದಕ್ಕೆ ನಾವು ಸರ್ ಬಿಟ್ಟು ಜೈಮಾನ ಅಲ್ಲ ಸರ್ ಅಷ್ಟೇ. ಸರ್ ಇವತ್ತು ಸಿನಿಮಾ ನೋಡಿದ್ರೆ ಸರ್ ನೀವು? ನೋಡಿದೆ ಸರ್. ಹೇಗಿದೆ ಸರ್ ಸಿನಿಮಾ? ಸರ್ ಸಿನಿಮಾ 23 ವರ್ಷದಿಂದ ನೋಡಿದ್ವಲ್ಲ ಸರ್ ಸಿನಿಮಾ. ಅದಕ್ಕೆ ಈ ಸಿನಿಮಾ ಬಗ್ಗೆ ನಾವು ಮಾತಲ್ಲೆಲ್ಲ ಹೇಳಕ್ ಆಗಲ್ಲ ಸರ್. ಬಟ್ ಈ ಸಿನಿಮಾ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿಗಳು ಯಾರು ಇಲ್ಲ ಐ ಥಿಂಕ್, ನನ್ನ ಪ್ರಕಾರ. ಯಾಕಂದ್ರೆ ಆ ಒಂದು ಪರ್ಫಾರ್ಮೆನ್ಸ್ ಇರ್ಬೋದು, ಆ ಧೈರ್ಯ, ಅವತ್ತು ಅವ್ರು ಮಾಡಿರೋಂಥ ಧೈರ್ಯ ಇದುವರೆಗೂ ಯಾರು ಮಾಡಿಲ್ಲ, ಮುಂದಕ್ಕೆ ಮಾಡಕ್ಕೂ ಆಗಲ್ಲ ಸರ್. ಆ ತರ ಒಂದು ಸಿನಿಮಾ ಇದೆ. ಹೌದು ಸರ್. ಈಗ ಹೊಸತನವಾಗಿ ಮಾಡಿದಾರೆ ಸಿನಿಮಾ ಅಂತ ಹೇಳಿದ್ರು, ಏನು ಹೊಸದಾಗಿದೆ ಸರ್ ನೋಡುಗರಿಗೆ ಹೇಳಿ ಕೆಲಸ ಮಾಡ್ತೀರಾ ಸರ್? ನೋಡೋರಿಗೆ ಒಂದು ಕ್ಲಾರಿಟಿ ಇವಾಗ, ಬಿಕಾಸ್ ನಾವು 23 ವರ್ಷದ ಹಿಂದೆ ಏನ್ ಟೆಕ್ನಾಲಜಿ ಇತ್ತಲ್ಲ, ಆ ಟೆಕ್ನಾಲಜಿ ಈ ಪ್ರೆಸೆಂಟ್ ಟೆಕ್ನಾಲಜಿ ತುಂಬಾ ಡಿಫ್ರೆನ್ಸ್ ಇದೆ. ಅವಾಗ ಕ್ಯಾಮ್ರಾಗೂ ಇವಾಗ ಒಂದು ಕ್ಲಾರಿಟಿ ವೈಸ್ ಡಿಫ್ರೆನ್ಸ್ ಇದೆ. ಬಟ್ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಕಾಣೋ ತರ ಇವತ್ತಿನ ಕ್ಲಾರಿಟಿ ವೈಸ್ ಇವತ್ತು ಏನ್ ಬೇಕು ನಾವು ಥಿಯೇಟರ್ ನೋಡೋ ಟೈಮಲ್ಲಿ ಅದು ಅಚ್ಚುಕಟ್ಟಾಗಿ ಕಾಣಿಸ್ತದೆ. ಈ ಜನರೇಷನ್ ಸಿನಿಮಾಗೆ ಈಕ್ವಲ್ ಆಗೋ ರೀತಿ ಮಾಡಿದ್ದಾರೆ ಸರ್. ಕಲರ್ ಗ್ರೇಡಿಂಗ್ ಇರ್ಬೋದು, ಮತ್ತೆ ಸಮ್ ವಾಯ್ಸ್ ಕೇಳೋ ರೀತಿ ಇರ್ಬೋದು, ಎಲ್ಲ ವಿತ್ ಸಾಂಗ್, ಮ್ಯೂಸಿಕ್ ಎಲ್ಲಾನು ಒಂದು ಚೂರುನು ಎಲ್ಲೂ ಏನೋ ಮಿಸ್ ಆಗಿದೆಯಲ್ಲ ಅನ್ನೋ ತರ ಫೀಲ್ ಆಗಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈಗ ನಮ್ಮ ಪ್ರೊಡ್ಯೂಸರ್ ಹೇಳ್ತಿದ್ರು, ಅವಾಗ ಏನ್ ಸಿನಿಮಾ ಖರ್ಚಾಗಿತ್ತು ಈಗಲೂ ಅಷ್ಟೇ ಖರ್ಚಾಗಿದೆ ಅಂತ ಹೇಳಿದ್ರು. ನೀವೆರಡು ಸಿನಿಮಾ ನೋಡಿದ್ದೀರಾ? ಯಾಕೆಂದ್ರೆ ಈಗ ನೆಕ್ಸ್ಟ್ ಬಂದು ನೋಡುವಂತ ಹಳಬರು ಇರ್ಬೋದು, ಹೊಸಬರು ಇರ್ಬೋದು, ಅವ್ರಿಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಸಿನಿಮಾ ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅನ್ಸದ ಸರ್? ಖಂಡಿತ ಡಿಫ್ರೆನ್ಸ್ ಇದೆ ಸರ್, ಖಂಡಿತವಾಗ್ಲೂ ಡಿಫ್ರೆನ್ಸ್ ಇದೆ. ಸ್ಟಾರ್ಟಿಂಗ್ ಪ್ರತಿ ಒಂದು ಫ್ರೇಮ್ ಅಲ್ಲೂ ಆ ಡಿಫ್ರೆನ್ಸ್ ಕಾಣುತ್ತೆ. ಆ ಡಿಫ್ರೆನ್ಸ್ಗೆ ಏನು ಎಷ್ಟು ವರ್ಕ್ ಮಾಡಿದ್ದಾರೆ ಮತ್ತೆ ಇವಾಗ ಅನ್ನೋದು ಪ್ರತಿ ಫ್ರೇಮ್ ಅಲ್ಲಿ ಕಾಣುತ್ತೆ ಸರ್. ಸರ್ ಈಗ ಡಿ ಬಾಸ್ ಬರ್ತ್ಡೇ ಇದೆ, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಬುಕ್ಸ್ ಕೊಡುವಂಥದ್ದು, ಈ ಥರದೆಲ್ಲ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಅಂದ್ರೆ, ದರ್ಶನ್ ಅವರು ನಿಮ್ಮನ್ನೆಲ್ಲ ಮೀಟ್ ಮಾಡಲ್ಲ ಅನ್ನೋದು ನಿರಾಸೆ ಇದೆಯಾ, ಅಥವಾ ಅದಕ್ಕಿಂತ ಈಗ ಅವ್ರು ಮಾಡ್ತಾರೆ ಕೆಲಸದ ಬಗ್ಗೆ ಪ್ರಶಂಸೆ ಇದೆಯಾ? ಸರ್, ಈ ಬರ್ಡೇಗೆ ದರ್ಶನ್ ಸರ್ ಸಿಕ್ಕಿದ್ರು ಇವಾಗ ಏನು ಅವ್ರು ಏನಂತ ಹೇಳ್ತಾರೆ, ಕೇಕು ಹಾರ ತರಬೇಡಿ, ಅದು ಎಷ್ಟೋ ಅನಾಥಾಶ್ರಮಕ್ಕೆ, ಎಷ್ಟೋ ವೃದ್ಧಾಶ್ರಮಕ್ಕೆ ಹೋಗಿರೋದು. ಅವ್ರು ಸಿಕ್ಕಿದ್ರು, ಇವಾಗ ಅವ್ರು ಸಿಕ್ಕಿಲ್ಲ ಅಂದ್ರೂ ಅವ್ರ ಎಲ್ಲ ಅಭಿಮಾನಿಗಳು ಅವ್ರ ಮೇಲೆ ಇರೋಂಥ ಪ್ರೀತಿ ಸರ್. ಇವತ್ತೇನು ಇದ್ರಿಂದ ಕೇಳಿದ್ವಿ, ರೌಡಿ ಅಭಿಮಾನಿಗಳು, ಕೆಟ್ಟ ಕಚಡ ಅಭಿಮಾನಿಗಳು, ಈ ಥರದ್ದೆಲ್ಲ ಕೇಳಿದ್ವಿ. ಬಟ್ ಇವಾಗ ಹೋಗ್ಬಿಟ್ಟು ಅಲ್ಲಿ ಇವಾಗ ಎಷ್ಟು ಜನಕ್ಕೆ ಊಟ ಕೊಡ್ತಾ ಇದ್ದಾರೆ. ಆಗ ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ, ಇನ್ಕ್ಲೂಡಿಂಗ್ ನಾನೇ ಸರ್. ನನ್ಗೆ ಅವ್ರ ಮೇಲೆ ನಾನು ಹೇಳ್ಕೊಂಡು ವಿಡಿಯೋ ಮಾಡ್ಬಿಟ್ಟು ಆಚೆ ಎಲ್ಲ ಬಿಡೋಂಥ ಅಭಿಮಾನಿಗಳು ಯಾರು ಇಲ್ಲ. ಬಟ್ ಏನಕ್ಕೆ ಅಂದ್ರೆ ನಮ್ಮನ್ನು ಮಾತಾಡಿರ್ತಾರಲ್ಲ ಅನ್ನೋದು ಒಂದು ರೀಸನ್ ಹೇಳ್ತಾ ಇದ್ದೀನಿ. ಮೊನ್ನೆ ನಮ್ಮ ಏರಿಯಾದಲ್ಲೇ ಒಂದು ಸ್ಕೂಲ್ಗೆ 5,000 ರೂಪಾಯಿಂದ 1 to 5th ಇರೋ ಅಂತ ಸ್ಕೂಲ್ಗೆ 5,000 ರೂಪಾಯಿ ಬುಕ್ಸ್ ನನ್ನ ಕೈಲಾಗಿದ್ದು. ಅದು ತುಂಬಾ ದೊಡ್ಡದು, ನಾನು ಏನೋ ಮಾಡ್ಬಿಟ್ಟಿದ್ದೀನಿ ಅಂತ ನನ್ನ ಕೈಲಾಗಿದ್ದು. ನಂತರ ಎಷ್ಟೋ ಲಕ್ಷಾಂತರ, ಇವಾಗ ಹತ್ತಿ ಬೆಲೆ ಏನ್ ಟೀಮ್ ಇದೆಯಲ್ಲ ಸರ್, 3,000 ಜನಕ್ಕೆ ನಾನ್ ವೆಜ್ ಊಟ ಮಾಡಿಸಿದ್ದಾರೆ. ಆಮೇಲೆ ಆ ಸರೌಂಡಿಂಗ್ ಅಲ್ಲಿ ಏನು ಸ್ಕೂಲ್ಸ್ ಬರುತ್ತೆ, ಲಾಸ್ಟ್ ಇಯರ್ ಕ್ರಾಂತಿ ಟೈಮ್ ಅಲ್ಲಿ ಎಂಟೈರ್ ಸುತ್ತ ಇರೋಂಥ ಎಲ್ಲಾ ಸ್ಕೂಲ್ ಮಕ್ಳಿಗೂ ಬ್ಯಾಗು, ಬುಕ್ಸ್, ಪೆನ್ನು ಏನೊಂದು 1 year ಆಗೋಷ್ಟು ಕೊಟ್ಟಿದ್ರು. ಅದಾದ್ಮೇಲೆ ನಾವು ಕ್ರಾಂತಿ ಪ್ರಮೋಷನ್ ಮಾಡಿದಾಗ ಪ್ರತಿ ಡಿಸ್ಟಿಕ್ ಅಲ್ಲಿ ಕೊಟ್ಟಿದ್ವಿ. ಆಮೇಲೆ ಆಲ್ಮೋಸ್ಟ್ ಮಂಡ್ಯ, ಮದ್ದೂರು ಎಲ್ಲಾ ಡಿಸ್ಟಿಕ್ ಅಲ್ಲೂ ಮಾಡ್ತಾ ಇದ್ದಾರೆ, ಜೊತೆ ಇನ್ಕ್ಲೂಡಿಂಗ್ ಒಬ್ಬೊಬ್ರು ಅಭಿಮಾನಿಗಳು ಸಮೇತ ಕೊಡ್ತಾ ಇದ್ದಾರೆ.
ಮೊನ್ನೆ ನನ್ನ ಫ್ರೆಂಡ್ ಒಬ್ರು ಆಶ್ರಮಕ್ಕೆ ಒಂದು 5 ರಿಂದ 6 ಬ್ಯಾಗ್ ಅಕ್ಕಿ ಕಳ್ಸಿಕೊಟ್ರು. ನನ್ನ ಕಣ್ಣೆದುರುಗಡೆನೆ ನನಗೂ ಬಂದಿತ್ತು ಫೋನ್, ಹಿಂಗೆ ಕಳಿಸ್ತಾ ಇದ್ದೀನಿ, ಯಾವ ಕಡೆ ಕಳಿಸ್ಬೇಕು ಅಂದ್ಬಿಟ್ಟು. ಸೊ ಆ ಥರ ಪ್ರತಿಯೊಬ್ಬ ಅಭಿಮಾನಿ ಅವ್ರ ಬರ್ಡೇಗಿನ್ನ ಹೆಚ್ಚಾಗಿ ಇವ್ರ ಬರ್ಡೇ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ತಮಾಷೆ ಅಲ್ಲ. ಸೊ